ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ರಾಮಾಚಾರಿ ಸಿಪಿಗೆ ಏನು ಮಾಡಿಬಿಟ್ಟ ರಾಮಾಚಾರಿ ವೇಷದಲ್ಲಿರೋ ಕೇಕೆಗೆ ಗೊತ್ತಾದಂಥ ರಾಮಾಚಾರಿಯ ಸತ್ವ ಏನು. ಈ ಕಡೆ ಚಾರು ಲಾಕ್ ಆಗಿಬಿಟ್ಟಿದ್ದಾಳೆ. ಹಾಗಿದ್ರೆ ಏನಾಗ್ತದೆ ಇಲ್ಲಿ? ಬಲಿಗೆ ಸಿದ್ಧವಾಗೇ ಬಿಡ್ತಾ ಬಲಿ ಸ್ಥಾನ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೇಕೆ ಎಸಿಪಿ ದೇವ್ ಹಾಗೆ ಮಾನ್ಯತಾ ವೈಶ್ವಕ ಎಲ್ರಿಗೂ ಕೂಡ ಸಖತ್ತಾಗಿ ಕ್ಲಾಸ್ ತಗೊಂಡು ಎಲ್ರಿಗೂ ಕೂಡ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ರಾತ್ರಿ ಪೂರ ನಿದ್ರೆ ಮಾಡದೆ ಬರೀ ಭಯದಲ್ಲೇ ಕಾಲ ಕಳಿಬೇಕಾಗಿದೆ. ಆ ಕಡೆ ಎಸಿಪಿ ದೇವ್ ಮಾತ್ರ ರಾಮಾಚಾರಿ ಎಲ್ಲಿದ್ದಾನೆ ಅಂತ ಹೇಳಿ ಹುಡುಕ್ತಾ ಇದ್ರೆ, ಈ ಕಡೆ ಕೇಕನ ರಾಮಾಚಾರಿ ವೇಷದಲ್ಲಿ ಎಸಿಪಿನ ಎದುರ ಕೂತ್ರಲ್ಲಿದ್ದಾನೆ. ಅದರ ನಡುವೆ ಈ ಕಡೆ ಬೇಂಟಿಯನ್ನ ರಿಲೀಸ್ ಆಗಿ ಕೇಕೆ ಹತ್ರ ಎಲ್ಲ ವಿಷಯವನ್ನು ಕೂಡ ಹೇಳ್ತಿದ್ದಾರೆ. ನಿಮ್ಮ ಅಣ್ಣಂಗೆ ಎಷ್ಟೆಲ್ಲ ಶಿಕ್ಷೆ ಕೊಟ್ಟಿದ್ದಾರೆ ಗೊತ್ತಾ, ಊಟ ಕೊಟ್ಟಿಲ್ಲ, ಎಷ್ಟು ಹೊಡೆದ್ರು ಗೊತ್ತಾ. ಆ ಎಸಿಪಿ ದೇವ್ ಅಂತೂ ಇಲ್ಲಿ ರಾಮಾಚಾರಿಗೆ ಕೊಟ್ಟ ಶಿಕ್ಷೆ ಶತ್ರುಗೂ ಕೊಡಬಾರ್ದು ಅಂತ ಎಲ್ಲ ಶಿಕ್ಷೆ ಕೊಟ್ಬಿಟ್ರು. ಜೊತೆಗೆ ರೌಡಿಗಳನ್ನ ಬಿಟ್ಟು ಸುಪಾರಿ ಕೂಡ ಕೊಟ್ಟಿದ್ರು. ಆಗ ಫೈಟ್ ಮಾಡಿ ತಪ್ಪಿಸ್ಕೊಂಡಿದ್ದ. ಆದರೆ ಈಗ ನಿಮ್ಮ ಅತ್ತಿಗೆ ಚಾರು ಬಂದಿದ್ದ ರಾಮಾಚಾರಿನ ಇಲ್ಲಿಂದ ಕಿಡ್ನಾಪ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ರಾಮಾಚಾರಿ ಪೆಟ್ಟು ಮಾಡಿಕೊಂಡು ಹಾಸ್ಪಿಟಲ್ಗೆ ಸೇರೋ ರೀತಿ ಪ್ಲ್ಯಾನ್ ಆಯಿತು. ಆಗ ರೌಡಿಗಳು ಬಂದಿದ್ದ ರಾಮಾಚಾರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಒಬ್ಬ ಒಳ್ಳೆಯವನಾಗಿರೋ ರಾಮಾಚಾರಿ ಒಳ್ಳೆ ಮನ್ಸು ಇಟ್ಕೊಂಡು ರೌಡಿಗೆ ಸಹಾಯ ಮಾಡಿದ. ಆದರೆ ರೌಡಿ ಅದನ್ನು ಮರೆತು ಒಳ್ಳೇದು ಸಹಾಯ ಮಾಡ್ತೀನಿ ಅಂತ ಹೇಳಿ ಇಂಟೆನ್ಷನಲಿ ಈ ಕಡೆ ತಲೆಗೆ ಪೆಟ್ಟು ಮಾಡಿಬಿಟ್ಟ. ಹಾಗಾಗಿ ರಾಮಾಚಾರಿ ಸಾವನ್ ಬದುಕಿನ ನಡುವೆ ಹೋರಾಟ ಮಾಡಬೇಕಾಯಿತು. ನಂತರ ಎಸಿಪಿ ದೇವ್ ಬಂದು ನನ್ನ ಹತ್ರ ರಾಮಾಚಾರಿಯಲ್ಲಿ ಅವನು ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಿ ನನ್ನನ್ನು ಪೀಡಿಸ್ತಾ ಇದ್ದ. ಆಗಲೇ ಗೊತ್ತಾಗಿತ್ತು ರಾಮಾಚಾರಿ ಹುಷಾರಿದ್ದಾನೆ ಅಂತ. ಅದನ್ನು ಕೇಳಿದ್ದೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಿದ್ರೆ, ಇಲ್ಲ ಅಣ್ಣ, ರಾಮಾಚಾರಿ ಅಣ್ಣ ಹುಷಾರಾಗಿಲ್ಲ, ಅದಕ್ಕೆ ಆಶ್ರಮದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ನಾನೇ ರಾಮಾಚಾರಿ ರೀತಿ ಅವ್ರಿಗೆಲ್ಲ ನಡ್ಕ ಹುಟ್ಟಿಸಿರೋದು, ಯಾಕಂದರೆ ಅಣ್ಣಂಗೆ ತೊಂದರೆ ಕೊಡ್ತಾರೆ ಇಲ್ಲ ಅಂದರೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಇದೆಲ್ಲ ಆಗಿದೆ ನಿನ್ನಿಂದ. ಜೊತೆಗೆ ಹಾಸ್ಪಿಟಲಲ್ಲೂ ಕೂಡ ಅವನ್ನ ಅಟ್ಯಾಕ್ ಮಾಡಿಸಿದ್ರು ಗೊತ್ತಾ ಅಂತೆಲ್ಲ ಹೇಳ್ತಾರೆ. ಖಂಡಿತ ಅಣ್ಣ ಅಂತ ಹೇಳ್ತಿದ್ದಾರೆ. ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ಆದರೆ ಇನ್ನು ಮುಂದೆ ಅಣ್ಣಂಗೆ ಏನೂ ಆಗದೆ ಇರೋ ರೀತಿ ನಾನು ನೋಡ್ಕೋತೀನಿ ಅಂತಾರೆ. ಆದರೆ ಎಸಿಪಿ ದೇವ್ ಯಾವುದೇ ಕಾರಣಕ್ಕೂ ರಾಮಾಚಾರಿನ ಬಿಡುವುದಿಲ್ಲ ಅಂತ ಶಪಥ ಮಾಡಿದ್ದಾನೆ ಅಂತ ಬೇಂಡೆ ಅಣ್ಣ ಹೇಳ್ತಿದ್ದಾಗೆ ಇರ್ಬೋದು. ಆದರೆ ಇನ್ನು ಮುಂದೆ ಯಾರೂ ಕೂಡ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಅಣ್ಣನ ಸುತ್ತ 360 ಡಿಗ್ರಿಲಿ ನಾನು ಕಾವಲಿರ್ತೀನಿ ಅಂತ ಕೇಕೆ ಹೇಳ್ತಾನೆ. ನಂತರ ನಾನು ರಾಮಾಚಾರಿನ ನೋಡಬೇಕು, ಆಶ್ರಮದಲ್ಲಿದ್ದಾರೆ ಅಂದವಲ್ಲ, ಕರ್ಕೊಂಡು ಹೋಗುವ ಅಂದಾಗ ನೋಡಿ ಅಣ್ಣ ಕರ್ಕೊಂಡು ಹೋಗ್ಬೋದು. ಆದರೆ ಚಾರು ಅದಕ್ಕೆ ಅಣ್ಣ ಇಬ್ಬರು ಕೂಡ ಆಶ್ರಮದಲ್ಲಿದ್ದಾರೆ, ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ನಾನೇನಾದರೂ ಈಗ ನಿಮ್ಮನ್ನು ಕರ್ಕೊಂಡು ಹೋದರೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ಬೋದು, ಆಗ ಅಣ್ಣ ಆಶ್ರಮದಲ್ಲಿರೋ ವಿಷಯ ಗೊತ್ತಾಗ್ಬಿಡತ್ತೆ ಅಂದಾಗ ಸರಿ ಆಯಿತು, ಹಾಗಿದ್ರೆ ಬೇಡ ಅಂತ ಹೇಳ್ತಾರೆ. ನಂತರ ಈ ಕಡೆ ಚಾರು ನಂದಾದೀಪನ ತರಕ್ಕೋಸ್ಕರ ಕಪಾಲಿ ಬೆಟ್ಟಕ್ಕೆ ಬಂದಿದ್ದಾಳೆ. ಕಗ್ಗದ್ಲವ್ ಅಮಾವಾಸ್ಯೆ ದಿನ ಅಲ್ಲಿ ಬಲಿಪೀಠ ರೆಡಿ ಆಗಿದೆ. ಮುತ್ತೈದೆನ ನರಬಲಿ ಕೊಡಬೇಕಾಗಿದೆ ದೇವಿಗೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ರಾಕ್ಷಸರು ಕಾಯ್ತಿದ್ದಾರೆ. ಈ ಕಡೆ ಚಾರು ಬರ್ತಿದ್ದಾಗೆ ಚಾರುನ ನೋಡಿ ಅವರು ಸೌಂಡ್ ಮಾಡ್ತಿದ್ದಾರೆ, ಯಾರೋ ಒಬ್ಬಾಕೆ ಬರ್ತಿದ್ದಾಳೆ ಅಂತ. ಈ ಕಡೆ ಬಲಿ ಬರ್ತಿದೆ ಅಂತ ಹೇಳಿ ದೇವಿಗೆ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಮಾಟ್ಕಾತ. ನಂತರ ದೇವ್ರೆ, ನನ್ನ ಗಂಡಂಗೋಸ್ಕರ ನಂದ ದೀಪ ತರೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ, ನೀನೇ ನನಗೆ ಕಾವಲಿರಬೇಕು. ಅಲ್ಲಿ ಬೆಳಕು ಕಾಣಿಸ್ತಿದೆ ಅಂದರೆ ಅದೇ ನಂದ ದೀಪ ಇರೋ ಜಾಗ ಅನಿಸುತ್ತೆ ಅಂತ ಅಂದ್ಕೊಂಡು ಹೋಗ್ತಿದ್ರೆ, ದೇವಿ ನಿನಗೆ ನರಬಲಿ ಕೊಡೋ ಸಮಯ ಬಂದಿದ್ದಾಯಿತು, ಆ ನಾರಿ ಈ ಕಡೆನೇ ಬರ್ತಿದ್ದಾಳೆ ಅಂತ ಮಾಟ್ಕಾತ ಹೇಳ್ತಿದ್ರೆ, ಈ ಕಡೆ ಎಲ್ಲ ರಾಕ್ಷಸರು ಚಾರುನ ಅಟ್ಯಾಕ್ ಮಾಡ್ತಾರೆ. ತಾಳಿ ಇದೆ ಅಂದರೆ ನೀನು ಮುತ್ತೈದೆ, ನಮಗೆ ಬೇಕಾಗಿದ್ದದ್ದೇ ನೀನು, ನಿನ್ನನ್ನು ಬಲಿ ಕೊಟ್ಟರೆ ಎಲ್ಲ ಕೂಡ ಸರಿ ಹೋಗುತ್ತೆ, ನರಬಲಿ ನಮಗೆ ಸಿಕ್ಕೇ ಬಿಡ್ತು ಅಂತ ಹೇಳಿ ಎಲ್ಲ ಕೇಕೆ ಹಾಕ್ತಾ ರಾಕ್ಷಸರು ನಗ್ತಾ ಇದ್ದಾರೆ. ಆ ಕಡೆ ಕೇಕೆ ಎಸಿಪಿ ದೇವ್ನ ಅಟ್ಯಾಕ್ ಮಾಡಿದ್ದೆ ಈ ಕಡೆ ಜಬರ್ದಸ್ತಾಗಿ 1 2 3 4 ಅಂತ ಬೀಳ್ತಾವ್ ನೋಡಿ. ಈಗ ಚಪ್ಪಾಳಿಗಳು ಬಾಸುಂಡಿಗಳು ಅಂತ ಬಾರಿಸ್ತದಾನೆ. ಈ ಕಡೆ ಎಸಿಪಿ ದೇವ್ ಎಷ್ಟು ಹೇಳಿದ್ರು ಕೂಡ ಸುಮ್ಮನೆ ಇದೆ. ಇದು ನನ್ನ ಅಣ್ಣಂಗೆ, ಇದು ರಾಮಾಚಾರಿಗೆ ಊಟ ಕೊಡ್ತಾ ಇರೋದಕ್ಕೆ, ಇದು ಸುಪಾರಿ ಕೊಟ್ಟಿದ್ದಕ್ಕೆ, ಹಾಸ್ಪಿಟಲಲ್ಲಿ ನನಗೆ ಸುಪಾರಿ ಕೊಟ್ಟು ಕೊಲ್ಸೋಕೆ ಬಂದಿದ್ದಕ್ಕೆ ಅಂತ ಹೇಳಿ ಒಂದು ಏಟನ್ನು ಕೂಡ ಒಂದೊಂದಾಗಿ ಬೀಸ್ತಾ ಇದ್ದಾನೆ ಈ ಕಡೆ ಕೇಕೆ. ಆದರೆ ಎಸಿಪಿ ಅಂದ್ಕೊಂಡಿರೋದು ಅದು ಕೇಕೆ ಅಲ್ಲ, ರಾಮಾಚಾರಿ ಅಂತ. ನಂತರ ಹೊಡೆದು ಬಡ್ದು ಕೈಕಾಲು ಮುರಿದು ನಂತರ ಎತ್ತಾಕೊಂಡು ಕೇಕೆ ಕರ್ಕೊಂಡು ಹೋಗ್ತಿದ್ದಾನೆ. ಹಾಗಿದ್ರೆ ಕೇಕೆ ಇಂಟೆನ್ಷನ್ ಏನು? ಇಲ್ಲಿ ವೈಶ್ವಕ, ಮಾನ್ಯತಾ ಹಾಗೆ ಎಸಿಪಿ ದೇವ್ ಮೂರನೇವರು ಕೂಡ ಒಂದೇ ಕಡೆ ಇಟ್ಟು ಅವ್ರಿಗೆ ಮುಹೂರ್ತ ಫಿಕ್ಸ್ ಮಾಡಿ ಜೀವನ ತೆಗೆಯೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾನ ಕೇಕೆ ಅಂತ ಅನ್ನಿಸ್ತದೆ. ಫೈನಲಿ ಇಲ್ಲಿ ಚಾರು, ಯಾರು ನೀವೆಲ್ಲ ಅಂತ ಕೇಳ್ತಿದ್ರೆ, ನಿನ್ನನ್ನು ಬಲಿ ಕೊಡೋಕೆ ಬಂದಿರೋದು, ನಿನ್ನನ್ನು ಕರ್ಕೊಂಡೋಗಿ ಬಲಿ ಕೊಡ್ತೀವಿ ಅಂತ ಹೇಳಿ ಅವಳನ್ನು ಇಟ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ದೇವಿ ಅಲ್ಲಿದ್ದು ಈ ಕಡೆ ದೀಪ ಬೆಳಗಿಸ್ಕೊಂಡು ಹೋಗೋದಕ್ಕೋಸ್ಕರ ಬಂದಂತಹ ಚಾರುನೇ ಆರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಿದ್ರೆ ಚಾರು
ತನ್ನನ್ನೇ ತಾನು ಕಾಪಾಡಿಕೊಂಡು ತನ್ನ ಚಾರಿನ ಬದುಕಿಸ್ಕೊಡೋ ಕಡೆ ಮುಂದೆ ಹೋಗ್ತಾಳ. ನರಬಲಿ ಕೊಡೋಕೆ ಮುಂದಾಗ್ತಿದ್ದಾಗೆ ಈ ಕಡೆ ಚಾರುನ ಯಾರು ಕಾಪಾಡ್ತಾರೆ? ಕೇಕೆನೂ ಇಲ್ಲ. ಕೇಕೆ ಅಲ್ಲಿ ಎಲ್ಲರಿಗೂ ಕೂಡ ಬುದ್ಧಿ ಕಲಿಸೋಕೆ ರೆಡಿ ಆಗಿದ್ದಾನೆ. ಆದರೆ ಚಾರು ರಣಚಂಡಿಯಾಗಿ ತನ್ನನ್ನು ತಾನು ಕಾಪಾಡಿಕೊಂಡು ಎಲ್ರಿಗೂ ಕೂಡ ಬುದ್ಧಿ ಕಲಿಸಿ ನಂದಾದೀಪನ ತಗೊಂಡು ಬಂದೇ ಬಿಡ್ತಾಳ ಚಾರಿಗೋಸ್ಕರ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.